ವೆಲ್ಕಮ್ ಟು H&H Infra ಯೂಟ್ಯೂಬ್ ಚಾನೆಲ್. ಮನೆ ಕಟ್ಟಿ ನೀವು, ಸಾಥ್ ಕೊಡ್ತೀವಿ ನಾವು. ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮ್ಗೆ ಹೆಚ್ಚಿನ ನಾಲೆಜ್ ಕೊಡಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಈಗ ಒಂದು ಸೈಟ್ ಡೈಮೆನ್ಷನ್ನು 35 ಫೀಟ್ ಬೈ 40 ಫೀಟ್. ಅದರಲ್ಲಿ ಡೂಪ್ಲೆಕ್ಸ್ ಹೌಸ್, ಗ್ರೌಂಡ್ ಫ್ಲೋರು ಪ್ಲಸ್ ಫಸ್ಟ್ ಫ್ಲೋರ್. ಸ್ಟ್ರಕ್ಚರಲ್ ಹೈಟು ಮತ್ತೆ ಫೌಂಡೇಶನ್ ಬಗ್ಗೆ ನೋಡೋಣ ಅನ್ನೋದಾದ್ರೆ, ಪ್ಲಿಂತ್ ಬೀಮು ಫೌಂಡೇಶನ್ ಇಂದ ಫ್ಲೋರ್ ಲೆವೆಲ್ಗೆ 1.5 ಫೀಟ್ ಇರುತ್ತೆ. ಗ್ರೌಂಡ್ ಫ್ಲೋರು ಫ್ಲೋರಿಂಗ್ ಟು ಸೀಲಿಂಗು ಕ್ಲಿಯರ್ ಹೈಟು 10 ಫೀಟು ಪ್ಲಸ್ 6 ಇಂಚು ಕಾಂಕ್ರೀಟ್ ಥಿಕ್ನೆಸ್. ಟೋಟಲ್ಲು 10 ಫೀಟು 6 ಇಂಚು. ಮತ್ತೆ ಫಸ್ಟ್ ಫ್ಲೋರು 10 ಫೀಟು, ಅದು ಕೂಡ ಫ್ಲೋರಿಂದ ಸೀಲಿಂಗಿಗೆ ಪ್ಲಸ್ 6 ಇಂಚು ಕಾಂಕ್ರೀಟ್ ಥಿಕ್ನೆಸ್. ಟೋಟಲ್ಲು 10.5 ಅಡಿ. ಟೆರಸ್ ಅಲ್ಲಿ ಹೆಡ್ ರೂಮ್ ಮಿನಿಮಮ್ 7 ಫೀಟ್ ಹೈಟ್ ಇರುತ್ತೆ. ಸೊ ಟೋಟಲ್ ಆಗಿ ಸ್ಟ್ರಕ್ಚರಲ್ ಹೈಟ್ ನೋಡೋದಾದ್ರೆ ಪ್ಲಿಂತ್ ಬೀಮ್ ಇಂದ ಹಿಡಿದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪ್ಲಸ್ ಹೆಡ್ ರೂಮ್ ಎಲ್ಲ ಸೇರಿ 29.5 ಅಡಿ ಬರುತ್ತೆ. ಫೌಂಡೇಶನ್ ಡೀಟೇಲ್ಸ್ ಕೊಡಬೇಕು ಅಂದ್ರೆ, ಎಕ್ಸ್ಕವೇಷನ್ ಡೆಪ್ತು 5 ಫೀಟ್ ಬಿಲೋ ಗ್ರೌಂಡ್ ಲೆವೆಲ್. ಅದು ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಫುಟ್ಟಿಂಗ್ ಸೈಜ್ ಎಲ್ಲ ಡಿಪೆಂಡ್ ಆನ್ ಸೈಜ್ ಮೆಷರ್ಮೆಂಟ್ ಅಂಡ್ ಬಿಲ್ಡಿಂಗ್ ಹೈಟ್. ಸ್ನೇಹಿತರೆ, ಯಾವುದೇ ಒಂದು ಫೌಂಡೇಶನ್ ಹಾಕೋದಕ್ಕಿಂತ ಮುಂಚೆ ಅದರ ಸಾಯಿಲ್ ಟೆಸ್ಟ್ ಮಾಡಿಸೋದು ಅತ್ಯಗತ್ಯ. ಅದರ ಮೇಲೆ ಯಾವ ತರಹದ ಫೌಂಡೇಶನ್ ಹಾಕಬೇಕು ಅನ್ನೋದು ಅರ್ಥ ಆಗುತ್ತೆ ನೋಡಿ. ಸ್ಟ್ರಿಪ್ ಫೌಂಡೇಶನ್ ಅಂದ್ರೆ ಇದು ಸ್ಮಾಲ್ ಬಿಲ್ಡಿಂಗ್ಸ್ಗಳಿಗೆ ಯೂಸ್ ಆಗುವಂಥದ್ದು. ನಾವು ಯಾಕೆ ಪದೇ ಪದೇ ಸಾಯಿಲ್ ಕಂಡೀಷನ್ ಹೇಳ್ತೀವಿ ಅಂದ್ರೆ, ಬೇಸಿಕ್ ಲೆವೆಲ್ ಇರೋದೇ ಫೌಂಡೇಶನ್. ಅದು ಭದ್ರ ಇದ್ರೆ ಮಿಕ್ಕಿದ್ದು ಸೂಪರ್ ಆಗಿ ಬಿಲ್ಡ್ ಆಗುತ್ತಲ್ವಾ. ಸ್ಯಾಂಡಿ ಅಥವಾ ಲೂಸ್ ಸಾಯಿಲ್ಸ್ ಇದ್ರೆ ಅದಕ್ಕೆ ಡೀಪರ್ ರೀಇನ್ಫೋರ್ಸ್ಡ್ ಫೌಂಡೇಶನ್ ಬೇಕಾಗತ್ತೆ. ಹಾಗೆ ಹಾರ್ಡ್ ಅಥವಾ ರಾಕಿ ಗ್ರೌಂಡ್ ಇದ್ರೆ ಹೆಚ್ಚು ಡೆಪ್ತ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಲೈಟರ್ ಬಿಲ್ಡಿಂಗ್ಸ್ ಅಂದ್ರೆ ಸಿಂಗಲ್ ಸ್ಟೋರಿ ಬಿಲ್ಡಿಂಗ್ ಎಲ್ಲ ಮೇಲೆ ಹೇಳಿದ ಸ್ಟ್ರಿಪ್ ಫೌಂಡೇಶನ್ ಯೂಸ್ ಮಾಡ್ಬೋದು. ಸೊ ಇಷ್ಟು ವಿಚಾರ ನೀವು ತಿಳ್ಕೊಂಡಿದ್ರೆ ಮನೆ ಕಟ್ಟಿಸೋ ಟೈಮಲ್ಲಿ ಕಾಂಟ್ರಾಕ್ಟರ್ ಹತ್ರ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಏನಂತೀರಾ ಮಿತ್ರರೇ? ಹಾಗಾದ್ರೆ ಬಿಲ್ಡಿಂಗ್ ಪ್ಲಾನ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇಟ್ಕೊಂಡು ಒಂದು ಫಾಯರ್, ಒಂದು ಲಿವಿಂಗ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್, ಕಿಚನ್, ಯುಟಿಲಿಟಿ, ಒಂದು ಕಾಮನ್ ಟಾಯ್ಲೆಟ್, ಒಂದು ಪೂಜಾ ರೂಮ್. ಇಂಟರ್ನಲ್ ಸ್ಟೇರ್ ಕೇಸ್ ಮೇಲೆ ಬಂದ್ರೆ ಒಂದು ಫ್ಯಾಮಿಲಿ ಏರಿಯಾ, 2 ಬೆಡ್ರೂಮು ಬಿಗ್ ಸೈಜ್ದು ವಿತ್ ಅಟ್ಯಾಚ್ ಟಾಯ್ಲೆಟ್ ಅಂಡ್ 1 ಬಾಲ್ಕನಿ. ಹಾಗೆ ಸೆಕೆಂಡ್ ಫ್ಲೋರ್ ಹೋದ್ರೆ ಓಪನ್ ಟೆರೆಸ್ ವಿತ್ ಹೆಡ್ ರೂಮ್. ಇಷ್ಟು ಇರುತ್ತೆ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ, ಮನೆ ಕಟ್ಟಿಸೋ ಯೋಚನೆ ಇದ್ರೆ ನಮಗೆ ಕಾಲ್ ಮಾಡಿ ನಿಮ್ಮ ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಿ. ಯೋಚಿಸಬೇಡಿ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ. ಧನ್ಯವಾದಗಳು.